1945 ಇಸ್ವಿಯಲ್ಲಿ ಪ್ರಾರಂಭವಾದ ಹಿಂದೂ ಮಹಾಸಭಾ ಗಣಪತಿ ನಮ್ಮ ಹಿಂದೂ ಸಂಘಟನಾ ಮಹಾಮಂಡಳಿಯಿಂದ ಸತತವಾಗಿ 81 ವರ್ಷ ಕಾಲ ನಿರಂತರವಾಗಿ ಗಣಪತಿ ಕೂರಿಸಿ ನಾವು ರಾಜಬೀದಿ ಉತ್ಸವ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಈ ಉತ್ಸವ SDM ರೋಡು, ಗಾಂಧಿ ಬೇರು, ನೆಹರು ರಸ್ತೆ, ದುರ್ಗಿಗುಡಿ, ಕುವೆಂಪು ರಸ್ತೆ, ಓಲ್ಡ್ ಸರ್ಕಲ್ಲು, DVS ಸರ್ಕಲ್ಲು ದೇವನಹಳ್ಳಿಯಲ್ಲಿ ನಾವು ಪ್ರತಿ ವರ್ಷ ವಿಸರ್ಜನೆ ಮಾಡ್ತಾಯಿದ್ದೀವಿ. ಈ ಉತ್ಸವಕ್ಕೆ ಹಲವಾರು ಸಂಘಟನೆಗಳು ನಮ್ಮ ಜೊತೆ ಅವಿರತವಾಗಿ ಶ್ರಮಿಸಿ ಅವರು ಬಂದಂಥ ಭಕ್ತಾದಿಗಳಿಗೆ ಲಘು ಉಪಹಾರ, ತಂಪು ಪಾನೀಯ ವ್ಯವಸ್ಥೆ ಎಲ್ಲ ವಿಶೇಷವಾಗಿ ನಮ್ಮ ಕೈ ಜೋಡಿಸಿ ಮಾಡ್ತಾ ಇದ್ದಾರೆ. ಅದು ಇನ್ನು ಮುಂದೂ ಸಹಕಾರ ಕೊಡ್ತೀನಿ ಅಂತೇಳಿ ಇನ್ನೂ ಹಲವಾರು ಸಂಘಟನೆಗಳು ನಮ್ಮ ಕೈ ಜೋಡಿಸ್ತಾ ಇದ್ದಾರೆ. ಈ ರೀತಿ ಉತ್ಸವಕ್ಕೆ ಎಲ್ಲರ ಸಹಕಾರದಿಂದ ಇನ್ನೂ ವಿಜೃಂಭಣೆ ಮಾಡೋಕ್ಕೆ ನಮ್ಮ ಹಿಂದೂ ಸಂಘಟನಾ ಮಹಾಮಂಡಳಿಯವರು ಪ್ರಯತ್ನ ಮಾಡ್ತೀವಿ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀವಿ. ಸಂಘಟನಾ ಮಹಾಮಂಡಳಿಯ ಗಣೇಶೋತ್ಸವ ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿಕ್ಕೆ ಸಿದ್ಧತೆ ನಡೆದಿದೆ. ಶಿವಮೊಗ್ಗ ನಗರದ ಜನತೆ ನಾಳೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂಥ ಸಮಸ್ತ ಹಿಂದೂ ಬಾಂಧವರಿಗೆ ಆತಿಥ್ಯವನ್ನು ಮಾಡಲಿಕ್ಕೆ ಸಿದ್ಧತೆ ನಡೆಸ್ಕೊಂಡಿದ್ದಾರೆ. ಇದೊಂದು ವಿಶೇಷವಾಗಿರುವಂಥ ಐತಿಹಾಸಿಕವಾಗಿರುವಂಥ ಒಂದು ಗಣಪತಿ ಇದು. ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸಕಲ ಸಿದ್ಧತೆಗಳು, ವಿಜೃಂಭಣೆಗೆ ಬೇಕಾಗಿರುವಂಥ ಎಲ್ಲ ಸಂಗತಿಗಳು ಯೋಚನೆ ನಡೆದಿದೆ. ಇವತ್ತು ವೀರ ಶಿವಮೂರ್ತಿಯವರ ಪುಣ್ಯಸ್ಮರಣೆ, ಮಹಾಮಂಗಳಾರತಿ ವಿಘ್ನೇಶ್ವರ ಸ್ವಾಮಿಗೆ ಎರಡೂ ಕೂಡ ಇವತ್ತು ಚೆನ್ನಾಗಿ ನಡೆದಿದೆ. ನಾಳೆ ಅತ್ಯಂತ ವಿಜೃಂಭಣೆಯ ಮೆರವಣಿಗೆಗೆ ಅನೇಕ ಕಲಾ ತಂಡಗಳ ಮೂಲಕ ಮೆರವಣಿಗೆಯಲ್ಲಿ ಸಮಸ್ತ ಹಿಂದೂ ಬಾಂಧವರು ಸೇರಿ ಇದಕ್ಕೆ ಬೆರಗನ್ನು ಕೊಡ್ತಾ ಇದ್ದಾರೆ. ಐತಿಹಾಸಿಕವಾಗಿರುವಂಥ ಈ ಗಣಪತಿಯ ಮೆರವಣಿಗೆ ತುಂಬ ವಿಜೃಂಭಣೆಗೆ ತಯಾರಿ ನಡೆಸಿರುವಂಥದ್ದು ವಿಶೇಷವಾಗಿರುವಂಥದ್ದು. ವಿಶೇಷವಾಗಿ ಇಡೀ ಶಿವಮೊಗ್ಗ ನಗರ ಕೇಸರಿಮಯ ಆಗಿದೆ. ಇದಕ್ಕೊಂದು ವಿಶೇಷವಾಗಿ ಹಿಂದೂ ಅಲಂಕಾರ ಸಮಿತಿಯವರು ಕೂಡ ಇದಕ್ಕೆ ವಿಶೇಷವಾದಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಪಕ್ಷ ಭೇದ ಮರೆತು ಎಲ್ಲ ಹಿಂದೂ ಸಮಾಜದ ಬಂಧುಗಳು, ವಿವಿಧ ಸಮಾಜಗಳು ಬಂದಂಥವರಿಗೆ ಆಹಾರದ ಕೊರತೆ ಆಗಬಾರದು ಅಂಥೇಳಿ ಎಲ್ಲ ರೀತಿಯ ವ್ಯವಸ್ಥೆಗಳು, ಸಿಹಿ ಕೊಡೋರು ಸಿಹಿ ಕೊಡ್ತಾರೆ, ಊಟ ಕೊಡೋರು ಊಟ ಕೊಡ್ತಾರೆ, ನೀರು ಕೊಡೋರು ನೀರು ಕೊಡ್ತಾರೆ, ಮಜ್ಜಿಗೆ ಕೊಡೋರು ಮಜ್ಜಿಗೆ ಕೊಡ್ತಾರೆ. ಈ ಥರದ ವ್ಯವಸ್ಥಿತವಾದಂಥ ಮೆರವಣಿಗೆಗೆ ಶಿವಮೊಗ್ಗ ನಗರದ ಜನತೆ ಸಿದ್ಧ ಆಗಿದೆ. ಹಾಗಾಗಿ ನಾಳೆ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ. ಬನ್ನಿ, ಐತಿಹಾಸಿಕವಾಗಿರುವಂಥ ವಿಜೃಂಭಣೆಯ ಹಿಂದೂ ಸಂಘಟನಾ ಮಹಾಮಂಡಳಿ ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆಯಲ್ಲಿ ಈ ಒಂದು ಕಾರ್ಯಕ್ಕೆ ಸಾಕ್ಷೀಭೂತರಾಗಿರಿ ಅಂತ ವಿನಂತಿಯನ್ನು ನಾನು ಮಾಡ್ತೇನೆ. ಶಿವಮೊಗ್ಗ ನಗರ ಇವತ್ತು ಹಿಂದೂ ಮಹಾಸಭಾ ಗಣಪತಿಯ ಈ ರಾಜಬೀದಿ ಉತ್ಸವದಿಂದ ವಿಶ್ವವಿಖ್ಯಾತವಾಗಿದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಪ್ರತಿಯೊಬ್ಬ ಶಿವಮೊಗ್ಗ ನಗರದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಎಲ್ಲೇ ಇದ್ರೂ ಕೂಡ ವೀರ ಶಿವಮೂರ್ತಿಯ ತ್ಯಾಗದ ಆ ವೀರ ಬಲಿದಾನದ ನೆನಪಿಗಾಗಿ ನಾಳೆ ಪ್ರತಿಯೊಬ್ಬರೂ ಕೂಡ ಜಿಲ್ಲೆಯಿಂದ ಬೇರೆ ಜಿಲ್ಲೆಯಿಂದ ಕೂಡ ಲಕ್ಷಾಂತರ ಜನ ಈ ಒಂದು ರಾಜಬೀದಿ ಉತ್ಸವದಲ್ಲಿ ಪಾಲ್ಗೊಳ್ಳುವುದು ಒಂದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ. ಇವತ್ತು ಈಗ ತಾನೇ ಮಹಾಮಂಗಳಾರತಿಯನ್ನು ಮುಗಿಸಿರುವಂತಹ ದೇವರು ನಾಳೆ ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ಸಹಸ್ರ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರೆಲ್ಲ ಒಂದು ಸೇರಿ ನಾಳೆ ರಾಜಬೀದಿ ಉತ್ಸವವನ್ನು ವೈಭವಪೂರ್ವಕವಾಗಿ ನಡೆಗೊಳಿಸುವಂಥದ್ದು ವಾಡಿಕೆ ನಿಮಗೆಲ್ಲ ತಿಳಿದಿದೆ. ಈ ಒಂದು ನಾಳೆ ರಾಜಬೀದಿ ಉತ್ಸವಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, ಇದು ಯಾವುದೇ ಆಮಂತ್ರಣ ನೀಡುವಂಥದ್ದಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾ ಇದ್ದೀರಿ. ಈ ಬಾರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರೂ ಬಂದು ಈ ಒಂದು ಉತ್ಸವವನ್ನು ಇನ್ನಷ್ಟು ವಿಜೃಂಭಿಸಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ.
ವಿಷಕಾರಿಯಾದಂಥ ಹಾಲಾಹಲ ವಿಷವನ್ನ ಸೇವನೆ ಮಾಡುವಂಥ ಪರಿಸ್ಥಿತಿ ಆದ್ರೂ ಹೇಗೆ ಬಂತು ಅನ್ನುವಂಥ ಒಂದೊಂದೇ ರಹಸ್ಯವನ್ನ ಮುನಿಗಳು ದೇವಲೋಕಕ್ಕೆ ಹೋಗಿರ್ತಾರೆ. ಆಗ ವಾಯುದೇವನ ಪತ್ನಿ ವಿದ್ಯಾಧರೆ ದೂರ್ವಾಸ ಮುನಿಗಳನ್ನ ಸ್ವಾಗತಿಸಿ ತುಂಬಾ ಭಕ್ತಿ ಭಾವದಿಂದ ಅಲ್ಲಿಂದ ಹೊರಟು ಇನ್ನೇನು ದೇವಲೋಕವನ್ನ ಬಿಡುವಾಗ ಇಂದ್ರದೇವ ದೂರ್ವಾಸ ಮುನಿಗಳ ಎದುರಿಗೆ ಸಿಗ್ತಾನೆ. ಆಗ ಇಂದ್ರದೇವ ತುಂಬಾ ಸುವಾಸನೆಯುಕ್ತವಾಗಿದ್ದಂತ ಪಾರಿಜಾತ ಪುಷ್ಪದ ಮಾಲೆಯನ್ನ ಇಂದ್ರನಿಗೆ ಕೊಡ್ತಾರೆ. ಆಗ ದೂರ್ವಾಸ ಮುನಿಗಳು ದೇವಲೋಕಕ್ಕೆ ಬಂದ ಕಾರಣವನ್ನ ಕೇಳುತ್ತಾರೆ.